ಅಲ್ಲಿ ಒಬ್ಬ ಲಂಚಬಾಕ ಅಧಿಕಾರಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಅವರೇ ASI ರೇವಣ್ಣ. ಈ ವಿವಾದ ಸರಿಪಡಿಸಿಕೊಡಿ ಅಂತೇಳಿ ASI ರೇವಣ್ಣ ಅವ್ರ ಹತ್ರ ಬಂದರೆ ಅವರು ಹೇಗೆ ವರ್ತಿಸಿದ್ದಾರೆ ನೋಡಿ. ಹಣ ಕೊಟ್ಟರು ಕೂಡ ಅದನ್ನು ಬಿಸಾಡಿದ್ದಾರೆ ನೋಡಿ. ಜೇಬಿಂದ ಹಣವನ್ನು ಕಿತ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ನೋಡಿ. ಹಗಲು ದರೋಡೆ ಇದು. ಭ್ರಷ್ಟ ಅಧಿಕಾರಿ, ಲಂಚಬಾಕ ಅಧಿಕಾರಿ ASI ರೇವಣ್ಣ ಅವರ ವಿರುದ್ಧ ಏನು ಕ್ರಮಕ್ಕೆ ಮುಂದಾಗ್ತೀರಿ ನೀವು? ವಿಡಿಯೋ ಸಮೇತ ನಾವು ನಿಮ್ಮ ಮುಂದೆ ಈ ದೃಶ್ಯವನ್ನು ವಿವರಿಸ್ತಾ ಇದ್ದೀವಿ ನೋಡಿ. ಏನಾಗಿದೆ ಅನ್ನೋದನ್ನು ನಾವು ತಿಳಿಸ್ತಾ ಇದ್ದೀವಿ ನೋಡಿ. ನಿಮ್ಮ ಅಧಿಕಾರಿಗಳು, ನಿಮ್ಮ ಸಿಬ್ಬಂದಿ ಹೇಗೆ ಜನರ ಜೊತೆಯಲ್ಲಿ ವರ್ತಿಸ್ತಾ ಇದ್ದಾರೆ ನೋಡಿ. ನೀವು ಭ್ರಷ್ಟ ಅಧಿಕಾರಿಗೆ ಏನು ಶಿಕ್ಷೆ ಕೊಡ್ತೀರಿ ಮಾನ್ಯ ಹೋಮ್ ಮಿನಿಸ್ಟ್ರೇ? ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ನೀವು ಈ ಸುದ್ದಿ ನೋಡ್ಬೇಕು. ನೀವು ನೋಡಿ, ಈ ಅಧಿಕಾರಿಯ ತಲೆದಂಡ ಆಗಬೇಕು. ಪಾಪ ನೊಂದು ಜಮೀನು ವಿಚಾರವಾಗಿ ಸಮಸ್ಯೆ ಆಗಿದೆ ಸರ್, ಏನಾದರೂ ಮಾಡಿ ಬಗೆಹರಿಸ್ಕೊಡಿ ಅಂತೇಳಿ ಗ್ರಾಮೀಣ ಠಾಣೆಗೆ ಬರ್ತಾರೆ ವ್ಯಕ್ತಿಯೊಬ್ಬರು. ಚಿತ್ರದುರ್ಗದ ಗ್ರಾಮೀಣ ಠಾಣೆಗೆ ಬಂದಂಥ ವ್ಯಕ್ತಿ ಜೊತೆಯಲ್ಲಿ ನೀವು ನಡೆದುಕೊಂಡ ರೀತಿ ನೋಡಿ. ಪೊಲೀಸರ ಬಗ್ಗೆ ಹೇಗೆ ಗೌರವ ಬರುತ್ತೆ ಈ ರೀತಿಯಾಗಿ ನೀವು ವರ್ತಿಸಿದ್ರೆ? ಜನಾನುರಾಗಿ ಆಗಿರಬೇಕು ಪೊಲೀಸರು. ಸಮಸ್ಯೆ ಅಂತೇಳಿ ಬಂದಾಗ ಅವರ ಸಮಸ್ಯೆಗೆ ತಾವು ಪರಿಹಾರವನ್ನು ಕೊಡಬೇಕು. ಏನಾಗಿದೆ ಅನ್ನೋದನ್ನು ಕೂಲಂಕುಷವಾಗಿ ನೀವು ಅವರ ಜೊತೆಯಲ್ಲಿ ವಿಷಯ ಕೇಳಬೇಕು. ಆದರೆ ಇನ್ನೊಬ್ಬರು ಹೆಡ್ ಕಾನ್ಸ್ಟೇಬಲ್, ಅವ್ರ ಹೆಸರು ಏನಂತೇಳಿ ಗೊತ್ತಿಲ್ಲ. ಆ ಹೆಡ್ ಕಾನ್ಸ್ಟೇಬಲ್ ದುಡ್ಡು ಕೊಟ್ಟು ಸಾಕಾಗಿಲ್ಲ ಅಂತೇಳಿ ಹೊಡೆಯೋಕೆ ಬರ್ತಾರೆ ನೋಡಿ. ಇದು ನಮ್ಮ ವ್ಯವಸ್ಥೆ. ಇದು ಚಿತ್ರದುರ್ಗ ಗ್ರಾಮೀಣ ಪೊಲೀಸ್ ಠಾಣೆಯ ಅವ್ಯವಸ್ಥೆ. ಲಂಚ ಬಾಕತನ, ಪೊಲೀಸ್ ಅಧಿಕಾರಿಯ ಹೊಣೆಗೇಡಿತನ. ಸಾರ್ವಜನಿಕರ ಜೊತೆಯಲ್ಲಿ ಒಬ್ಬ ಪಬ್ಲಿಕ್ ಬಂದು ಅಲ್ಲಿ ಸಮಸ್ಯೆ ಹೇಳಿದ್ದಕ್ಕೆ ದುಡ್ಡು ಕೇಳಿದ್ದಲ್ದೆ ದುಡ್ಡು ಕೊಟ್ಟಿದ್ದು ಸಾಕಾಗಿಲ್ಲ, ಲಂಚ ಕೊಟ್ಟಿದ್ದು ಸಾಕಾಗಿಲ್ಲ ಅಂತ ಹೊಡೆಯೋಕೆ ಮುಂದಾಗಿರೋದು. ಏನು ಕ್ರಮಕ್ಕೆ ಮುಂದಾಗ್ತೀರಿ? ಉತ್ತರ ಕೊಡಬೇಕು ನೀವು ಮಾನ್ಯ ಹೋಮ್ ಮಿನಿಸ್ಟ್ರೇ, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರೇ, ಚಿತ್ರದುರ್ಗದ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರೇ, ನೀವು ಇದಕ್ಕೆ ಉತ್ತರ ಕೊಡಬೇಕು. ಲಂಚಕ್ಕೆ ಬೇಡಿಕೆ ಇಟ್ಟಂತ ASI ರೇವಣ್ಣ ಅವರ ತಲೆದಂಡ ಆಗೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಬಿಡೋದಿಲ್ಲ. ಚಿತ್ರದುರ್ಗದ ಗ್ರಾಮೀಣ ಠಾಣೆಯ ಈ ಅನಾಚಾರವನ್ನು ವಿಡಿಯೋ ಸಮೇತ ರಾಜ್ಯದ ಜನರ ಮುಂದೆ ನಾವು ಇಡ್ತಾ ಇದ್ದೀವಿ ನೋಡಿ. ಅಧಿಕಾರಿಗಳೇ, ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಇಂಥ ಘಟನೆಗಳು ಎಷ್ಟಾಗಿದೆಯೋ ಗೊತ್ತಿಲ್ಲ, ಆದರೆ ನಮಗೆ ಸಿಕ್ಕಿರುವಂಥ ಈ ದೃಶ್ಯ ಇದೆಯಲ್ಲ, ಇದರಲ್ಲಿ ನಾವು ಹೇಳೋದೇನೂ ಬೇಡ. ನೋಡಿದವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ಏನಾಗಿದೆ, ಏನು ಅನಾಚಾರ ಆಗಿದೆ. ಆ ಭ್ರಷ್ಟ ಪೊಲೀಸ್ ಅಧಿಕಾರಿ ಎಂಥ ಲಂಚ ಬಾಕ ಅಧಿಕಾರಿ ಅನ್ನೋದು ಗೊತ್ತಾಗಿದೆ.